ಗುಡಿಬಂಡೆ ಪಟ್ಟಣದ ಪಿಎಂ ಶ್ರೀ ಸರ್ಕಾರಿ ಶಾಲೆಯಲ್ಲಿಂದು ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಹಿಂದಿನ ಕಾಲದಲ್ಲಿ ಕೇವಲ ಓದಿನ ಹೊರೆಯಷ್ಟೇ ಇರ್ತಿತ್ತು. ಆದರೆ ಇಂದು ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿರುವುದು ಅವರ ಕಲಿಕೆಯ ಪ್ರಗತಿಗೆ ಸಾಕ್ಷಿಯಾಗಿದೆ. ಮಕ್ಕಳನ್ನ ಉತ್ತಮ ಮೌಲ್ಯಗಳೊಂದಿಗೆ ಬೆಳೆಸೋದು ಇಂದಿನ ಅಗತ್ಯವಾಗಿದೆ. ಇಂದಿನ ಮಕ್ಕಳೇ ನಾಳೆಯ ದೇಶದ ಭವಿಷ್ಯವಾಗಿದ್ದು, ಅವರು ಮುಂದೆ ವೈದ್ಯರಾಗಿ, ಎಂಜಿನಿಯರ್ಗಳಾಗಿ ಸಮಾಜಕ್ಕೆ ಕೊಡುಗೆ ನೀಡಲಿದ್ದಾರೆ. ಅವರಿಗೆ ಉಜ್ವಲ ಭವಿಷ್ಯ ರೂಪಿಸೋದು ಶಿಕ್ಷಕರ ಜವಾಬ್ದಾರಿಯಾಗಿದೆ ಎಂದರು. ಶಾಲಾ ಅಧ್ಯಕ್ಷ ಬಾಲಾಜಿ ಮಾತನಾಡಿ, ಮಕ್ಕಳು ಮನೆಯಲ್ಲಿ ದೇವರಿದ್ದಂತೆ, ಶಾಲೆಯಲ್ಲಿಯೂ ಅವರಿಗೂ ಅದೇ ಗೌರವ ನೀಡಬೇಕು. ವಿದ್ಯಾರ್ಥಿಗಳು ಸಂತೋಷದಿಂದ ಶಾಲೆಗೆ ಬಂದಾಗ ಶಿಕ್ಷಕರಿಗೂ ನೆಮ್ಮದಿ ಇರುತ್ತದೆ. ಇಂತಹ ಕಾರ್ಯಕ್ರಮಗಳು ಮಕ್ಕಳಲ್ಲಿ ಅಡಗಿರುವ ಪ್ರತಿಭೆ ಗುರುತಿಸಿ ಹೊರತರಲು ಉತ್ತಮ ವೇದಿಕೆಯಾಗಿವೆ ಎಂದರು. ಸಮಾರಂಭದಲ್ಲಿ ನವಧಾನ್ಯಗಳೊಂದಿಗೆ ಆಕರ್ಷಕ ರಂಗೋಲಿ ಬಿಡಿಸಲಾಗಿತ್ತು. ವಿದ್ಯಾರ್ಥಿಗಳು ಪ್ರದರ್ಶಿಸಿದ ವಿವಿಧ ಸಾಂಸ್ಕೃತಿಕ ಹಾಗೂ ಕಲಾ ಪ್ರತಿಭೆಗಳು ನೆರೆದಿದ್ದವರ ಮೆಚ್ಚುಗೆಗೆ ಪಾತ್ರವಾದವು. ಇವತ್ತು ನಮಗೆಲ್ಲ ಈ ತರ ಪೇಪರ್ ಹಾರ ಹಾಕಿದ್ದಾರೆ, ಈ ತರ ಕಿರೀಟ ಹಾಕಿದ್ದಾರೆ. ಯೂಶಲಿ ಹೂವಿನ ಹಾರ ಹಾಕ್ತಾ ಇದ್ರಲ್ವಾ? ಯಾಕೆ ಇವತ್ತು ನೀನ್ ಪೇಪರ್ ಹಾರ ಎಲ್ಲ ಹಾಕೊಂಡಿರೋದು? ಏನಕ್ಕೋಸ್ಕರ ಬಂದಿದ್ದೀರಾ ನೀವು ಇವತ್ತಿಲ್ಲಿ? ಹೇಳಿ. ನಿಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಅಲ್ವಾ? ಸೊ ಕಲಿಕೆಯಲ್ಲಿ ನೀವೇನೋ ಒಂದು ಸಾಧನೆ ಮಾಡಿದ್ದೀರಾ, ಅದನ್ನ ಇವತ್ತಿಲ್ಲಿ ಪ್ರದರ್ಶನ ಮಾಡೋದಕ್ಕೆ ನೀವೆಲ್ಲ ಬೇರೆ ಬೇರೆ ಶಾಲೆಗಳಿಂದ ಈ ಶಾಲೆಗೆ ನೀವು ಬಂದಿದ್ದೀರಾ ಅಲ್ವಾ? ಸೊ ನೀವು ಏನೋ ಒಂದು ಸಾಧನೆ ಮಾಡಿದ್ದೀರಾ, ಆ ಸಾಧನೆ ಪ್ರದರ್ಶನಕ್ಕೋಸ್ಕರ. ಬರೀ ನೀವು ಮಾತ್ರ ಅಲ್ಲ, ನಿಮ್ಮ ಶಾಲೆಯಲ್ಲಿ ಇನ್ನೂ ಅನೇಕ ವಿದ್ಯಾರ್ಥಿಗಳಿದ್ದಾರೆ. ಕೆಲವರು ಸಾಧನೆ ಮಾಡಿದ್ದಾರೆ, ಸಾಧನೆ ಮಾಡಿಲ್ಲ. ಅವರೂ ನಿಮ್ಮ ಜೊತೆಗೆ ಸಾಧನೆ ಮಾಡುವಂತ ಮಟ್ಟಕ್ಕೆ ಶಿಕ್ಷಕರು ಎಲ್ಲರೂ ಅಲ್ಲಿಗೆ ಕರ್ತರಬೇಕು. ಮಹೇಶ್, ಗುಡಿಬಂಡೆ, ರಾಯಲ್ಸ್ ಕನ್ನಡ.